ತಿಳಿಸುವುದು ದಿವ್ಯವಾಣಿ. ವಿದ್ಯೆಯಿಂದ ಮಾತ್ರ ಸಾಧ್ಯ ನಾಡ ಪ್ರಗತಿಯು. ಬದ್ಧವಿರುವುದು ಇದಕ್ಕೆ ಮುಕ್ತ ಜ್ಞಾನವಾಣಿ. ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ಬಾತ್ಮೀದಾರಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಬಾತ್ಮೀದಾರಿಕೆಗೂ ವರದಿಗಾರಿಕೆಗೂ ಅಂತಹ ವ್ಯತ್ಯಾಸವೇನಿಲ್ಲ. ಬಾತ್ಮೀದಾರಿಕೆ ಎಂದರೆ ದೂರದ ಊರುಗಳಿಂದ, ಸ್ಥಳಗಳಿಂದ ಪತ್ರಿಕೆಗೆ ವರದಿ ಮಾಡುವುದು ಎಂದರ್ಥ. ದೊಡ್ಡ ಪತ್ರಿಕೆಗಳು ಹಾಗೂ ಸುದ್ದಿ ಸಂಸ್ಥೆಗಳು ಪರಿಣತ ಅನುಭವಿ ವರದಿಗಾರರನ್ನ ವಿಶೇಷ ಸಂದರ್ಭಗಳಲ್ಲಿ ಮತ್ತು ವಿಶೇಷ ಘಟನೆಗಳು ಜರುಗಿದಾಗ ಅಂತಹವುಗಳನ್ನು ವರದಿ ಮಾಡಲು ಬಾತ್ಮೀದಾರರನ್ನಾಗಿ ನಿಯೋಜಿಸುತ್ತವೆ. ಕೆಲ ಸಾರಿ ಹೊರ ದೇಶಗಳ ರಾಜಧಾನಿಗಳಲ್ಲಿ ಕೂಡ ಬಾತ್ಮೀದಾರರನ್ನ ನೇಮಕ ಮಾಡಲಾಗುತ್ತದೆ. ಪತ್ರಿಕೆಯ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಬಾತ್ಮೀದಾರರು ಮತ್ತು ವಿಶೇಷ ಬಾತ್ಮೀದಾರರು ವಿಶಿಷ್ಟ ಪಾತ್ರವನ್ನು ನಿರ್ವಹಿಸುತ್ತಾರೆ. ಪತ್ರಿಕೋದ್ಯಮದಲ್ಲಿ ಆಸಕ್ತರಾದ ನಿಮಗೆ ಈ ಕ್ಷೇತ್ರಗಳ ಬಗ್ಗೆ ಅರಿವಿರುವುದು ಮುಖ್ಯ. ದಿನಪತ್ರಿಕೆಯೊಂದರ ವರದಿಗಾರ ಅಥವಾ ಬಾತ್ಮೀದಾರನ ಪಾತ್ರವನ್ನು ಕಡೆಗಣಿಸುವುದು ಸಾಧ್ಯವೇ ಇಲ್ಲ. ಮಹತ್ವದ ಹಾಗೂ ವಿಶೇಷವಾದ ಸುದ್ದಿಗಳನ್ನು ನೀಡುವುದರಲ್ಲಿ ಬಾತ್ಮೀದಾರರ ಪಾತ್ರ ಅತ್ಯಂತ ಮಹತ್ವವುಳ್ಳದ್ದು. ಬಾತ್ಮೀದಾರ ಕೂಡ ಇತರ ವರದಿಗಾರರಂತೆ ನಿಖರವಾದ, ಸತ್ಯನಿಷ್ಠವಾದ ವರದಿಗಳನ್ನು ನೀಡುತ್ತಾನೆ. ತನ್ನ ಸುತ್ತಮುತ್ತಲಿನ ಎಲ್ಲ ಮಹತ್ವದ ವಿಷಯಗಳ ಬಗ್ಗೆ, ಘಟನೆಗಳ ಬಗ್ಗೆ ಸದಾ ಜಾಗೃತವಾಗಿದ್ದು ಓದುಗರ ಅಭಿಪ್ರಾಯ ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾನೆ. ಬಾತ್ಮೀದಾರ ಉನ್ನತ ಸ್ತರದಲ್ಲಿ ನಡೆಯುವ ಬಹುತೇಕ ಎಲ್ಲ ಕ್ಷೇತ್ರಗಳ ಬೆಳವಣಿಗೆಗಳ, ಘಟನೆಗಳ ಹಿನ್ನೆಲೆ ತಿಳಿದವನಾಗಿದ್ದು ಭವಿಷ್ಯದ ಬಗೆಗೂ ನಿಖರವಾದ ಮುಂದಾಲೋಚನೆಗಳು ಆತನಿಗೆ ಇರಬೇಕಾಗುತ್ತದೆ. ವರದಿಗಾರನಂತೆ ಬಾತ್ಮೀದಾರ ಕೂಡ ಸುದ್ದಿ ಸಂಗ್ರಹಕ್ಕಾಗಿ ತನಗೆ ನೀಡಲಾಗಿರುವ ಭೌಗೋಳಿಕ ಕ್ಷೇತ್ರದುದ್ದಕ್ಕೂ ಕಾರ್ಯನಿರ್ವಹಿಸಬೇಕಾಗುತ್ತದೆ. ವ್ಯಕ್ತಿಗಳನ್ನು ಸಂದರ್ಶಿಸುವುದು, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು, ಪತ್ರಿಕಾಗೋಷ್ಠಿಗಳಲ್ಲಿ ಹಾಜರಿರುವುದು, ಸಾರ್ವಜನಿಕ ಆಸ್ತಿಯ ವ್ಯಾಜ್ಯಗಳು, ವಿವಾದಗಳನ್ನು ಬೆನ್ನತ್ತಿ ವಿವರ ನೀಡಲು ನ್ಯಾಯಾಲಯಗಳಿಗೆ ಭೇಟಿ ನೀಡುವುದು ಮುಂತಾದವುಗಳ ಮೂಲಕ ಸಮಕಾಲೀನ ಚಟುವಟಿಕೆಗಳನ್ನು ಸವಿವರವಾಗಿ ಓದುಗರಿಗೆ ನೀಡಲು ಸಾಧ್ಯವಾಗುತ್ತದೆ. ಬಾತ್ಮೀದಾರ ತುಸು ಹೆಚ್ಚಿನ ಮಹತ್ವವುಳ್ಳ ಈ ಘಟನೆಗಳನ್ನು ಗುರುತಿಸಿ ವರದಿ ಮಾಡುತ್ತಾನೆ. ಈ ಕಾರ್ಯಕ್ರಮದಲ್ಲಿ ಬಾತ್ಮೀದಾರಿಕೆಯ 3 ಮುಖ್ಯ ವಿಧಗಳಾದ ವಿದೇಶಿ ಬಾತ್ಮೀದಾರಿಕೆ, ಲಾಬಿ ಬಾತ್ಮೀದಾರಿಕೆ ಹಾಗೂ ವಿಶೇಷ ಬಾತ್ಮೀದಾರಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಪತ್ರಿಕೋದ್ಯಮದ ಮಹತ್ವದ ಅಂಶಗಳಲ್ಲಿ ವಿದೇಶಿ ಸುದ್ದಿಗಳ ವರದಿಗಾರಿಕೆ ಸವಾಲಿನ ಆಯಾಮಗಳನ್ನು ಹೊಂದಿರುವ ಕ್ಷೇತ್ರ. ವಿದೇಶಿ ಸುದ್ದಿ ವಿಭಾಗದಲ್ಲಿ ಸದೃಢ ಶೈಕ್ಷಣಿಕ ಹಿನ್ನೆಲೆ ಹೊಂದಿರುವ, ನಿಖರ ತೀರ್ಮಾನಗಳು, ಬುದ್ಧಿಮತ್ತೆಗೆ ಹೆಸರಾದ ಅನುಭವಿ ಪತ್ರಕರ್ತರನ್ನ ನೇಮಿಸಲಾಗಿರುತ್ತದೆ. ಹಿರಿಯ ವರದಿಗಾರರು ಮತ್ತು ಬಾತ್ಮೀದಾರರನ್ನು ಮಾತ್ರ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಇರುವ ವಿಷಯಗಳ, ಘಟನೆಗಳನ್ನು ವರದಿ ಮಾಡಲು ನಿಯೋಜಿಸಲಾಗುತ್ತದೆ. ಇವರು ಅಂತಾರಾಷ್ಟ್ರೀಯ ಸಂಬಂಧಗಳು, ರಾಜಕೀಯ, ಅರ್ಥಶಾಸ್ತ್ರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ವಾಣಿಜ್ಯ ಮತ್ತು ವ್ಯಾಪಾರ, ಉದ್ಯಮ ಹಾಗೂ ರಾಜತಾಂತ್ರಿಕತೆಯ ಅತ್ಯಂತ ಸೂಕ್ಷ್ಮ ವಿಚಾರಗಳನ್ನು ಸಹ ತಿಳಿದವರಾಗಿರುತ್ತಾರೆ. ಕೆಲ ದೊಡ್ಡ ಪತ್ರಿಕೆಗಳು ವಿಶ್ವವಿದ್ಯಾನಿಲಯಗಳಲ್ಲಿರುವ ಕ್ಷೇತ್ರ ಪರಿಣತಿ ಹೊಂದಿರುವಂಥವರನ್ನ ತಮ್ಮ ವಿದೇಶಿ ಬಾತ್ಮೀದಾರರನ್ನಾಗಿ ನೇಮಿಸಿಕೊಂಡಿವೆಯಾದರೂ ಸಾರ್ವಜನಿಕ ವಿದ್ಯಮಾನಗಳಲ್ಲಿ, ಸಂವಿಧಾನಾತ್ಮಕ ವಿಚಾರಗಳಲ್ಲಿ ಪರಿಣತರಾದ ಹಾಗೂ ಪರಿಣಿತ ಸಂದರ್ಶಕರಾದ ವೃತ್ತಿನಿರತ ಪತ್ರಕರ್ತರನ್ನ ವಿದೇಶಿ ಬಾತ್ಮೀದಾರಿಕೆಗೆ ನೇಮಿಸಿಕೊಳ್ಳುವುದು ವಾಡಿಕೆ. ಅನೇಕ ಸಲ ವಿದೇಶಿ ಬಾತ್ಮೀದಾರರು ತಾವು ನೆಲೆಗೊಂಡ ದೇಶಗಳಲ್ಲಿ ವಿಭಿನ್ನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಕಾಲಕಾಲಕ್ಕೆ ಪತ್ರಿಕೆಗೆ ಅಗತ್ಯವಿರುವ ಲೇಖನಗಳು, ಸುದ್ದಿ ವರದಿಗಳನ್ನು ತಯಾರಿಸುತ್ತಾರೆ. ಆಯಾ ಪ್ರದೇಶದ ಪ್ರಖ್ಯಾತರ ಸಂದರ್ಶನ ತಮ್ಮ ಮಾತೃದೇಶದ ಆಗುಹೋಗುಗಳ ಬಗೆಗಿನ ಆತಿಥೇಯ ದೇಶದ ನಿಲುವು, ಎರಡೂ ರಾಷ್ಟ್ರಗಳ ಸಂಬಂಧದ ಆಯಾ ಪ್ರದೇಶದ ಪ್ರಖ್ಯಾತರ ಸಂದರ್ಶನ ತಮ್ಮ ಮಾತೃದೇಶದ ಆಗುಹೋಗುಗಳ ಬಗೆಗಿನ ಆತಿಥೇಯ ದೇಶದ ನಿಲುವು, ಎರಡೂ ರಾಷ್ಟ್ರಗಳ ಸಂಬಂಧದ ಆ ದೇಶದ ಖಂಡದ ರಾಜಕೀಯ, ಇನ್ನಿತರ ಕ್ಷೇತ್ರಗಳಲ್ಲಿನ ಬೆಳವಣಿಗೆಗಳು ಮುಂತಾದವುಗಳು ವಿದೇಶಿ ಬಾತ್ಮೀದಾರರಿಂದ ವರದಿ ಮಾಡಲ್ಪಡುತ್ತವೆ. ವಿದೇಶಿ ಬಾತ್ಮೀದಾರರು ಆತಿಥೇಯ ದೇಶದ ಚರಿತ್ರೆ, ಆರ್ಥಿಕತೆ ಹಾಗೂ ಸಮಸ್ಯೆಗಳ ಬಗೆಗೂ ಸಮಗ್ರ ಮಾಹಿತಿ ಜ್ಞಾನ ಹೊಂದಿದವರಾಗಿರುತ್ತಾರೆ. ಈ ಮೊದಲೇ ಹೇಳಿದಂತೆ ವಿದೇಶಿ ಬಾತ್ಮೀದಾರರಾಗುವ ಪತ್ರಕರ್ತರು ಅತ್ಯಂತ ಅನುಭವಿ ಬರಹಗಾರರಾಗಿದ್ದು ಹಿರಿಯ ವರದಿಗಾರರಾಗಿ ಹಲವಾರು ವರ್ಷಗಳ ಕಾಲ ದುಡಿದು ವರದಿಗಾರಿಕೆಯ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಪರಿಣತಿ ಹೊಂದಿರುತ್ತಾರೆ. ಸ್ವದೇಶದಲ್ಲಿ ರಾಜತಾಂತ್ರಿಕ ಬಾತ್ಮೀದಾರರಾಗಿ ಕೆಲಸ ಮಾಡಿದ ಅನುಭವವಿದ್ದರೆ ವಿದೇಶಿ ಬಾತ್ಮೀದಾರಿಕೆಗೆ ನಿಯೋಜಿಸಲ್ಪಡುವುದು ಸುಲಭ. ಯಾವಾಗಲೂ ವಿದೇಶಿ ಬಾತ್ಮೀದಾರನ ನೇಮಕದಲ್ಲಿ ಕೆಲವೊಂದು ವಿಧಿವಿಧಾನಗಳನ್ನು ಅನುಸರಿಸಲಾಗುತ್ತದೆ. ವಿದೇಶಿ ಬಾತ್ಮೀದಾರರನ್ನ ಹೊಂದಬಯಸುವ ಪತ್ರಿಕೆಯ ಸಂಪಾದಕರಿಂದ ನಿಯೋಜಿಸಲ್ಪಡುವ ದೇಶದ ರಾಜ್ಯಾಡಳಿತಕ್ಕೆ ಪತ್ರ ಬರೆಯಲ್ಪಟ್ಟು ಬಾತ್ಮೀದಾರರನ್ನ ನೇಮಿಸುವ ಉದ್ದೇಶಗಳನ್ನು ವಿವರಿಸಲಾಗುತ್ತದೆ. ಬಾತ್ಮೀದಾರರನ್ನ ಆ ದೇಶದ ರಾಜಧಾನಿಯಲ್ಲಿ ನೇಮಿಸಲು ಅಗತ್ಯ ವಿಧಿವಿಧಾನಗಳ ಬಗೆಗಿನ ವಿವರಗಳು ಹಾಗೂ ಮಾರ್ಗದರ್ಶನ ನೀಡಲು ಕೋರಿಕೊಳ್ಳಲಾಗುತ್ತದೆ. ನಿಯೋಜಿಸಲ್ಪಡುವ ದೇಶದ ರಾಜ್ಯಾಡಳಿತ ಈ ಕೋರಿಕೆಯನ್ನ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ
ತನಗೆ ಸರಿ ಎನಿಸಿದರೆ ಕೋರಿಕೆಯನ್ನು ಮನ್ನಿಸಿ ನೇಮಕಾತಿಯನ್ನು ಅನುಮೋದಿಸುತ್ತದೆ. ಅನುಮೋದನೆಯೊಂದಿಗೆ ಗುರುತಿನ ಚೀಟಿಯನ್ನು ಸಹ ವಿತರಿಸಿ ಅಲ್ಲಿನ ಸರ್ಕಾರಿ ಸಂಸ್ಥೆಗಳು, ರಾಜ್ಯಾಡಳಿತ ವ್ಯವಸ್ಥೆ ಮುಂತಾದವುಗಳಿಗೆ ಮುಕ್ತವಾಗಿ ಪ್ರವೇಶಿಸುವ ಮತ್ತು ಸುದ್ದಿಗೋಷ್ಠಿಗಳಿಗೆ, ಪತ್ರಿಕಾಗೋಷ್ಠಿಗಳಿಗೆ ಹಾಜರಾಗಲು ಮತ್ತು ವರದಿ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗುತ್ತದೆ. ನಿಯೋಜಿಸಲ್ಪಟ್ಟ ದೇಶದಲ್ಲಿರುವ ಇತರ ವಿದೇಶಿ ಬಾತ್ಮೀದಾರರು ಒಗ್ಗೂಡುವ ಸಂಘಟನೆಗೂ ಸದಸ್ಯತ್ವ ಪಡೆದು ಹೆಚ್ಚಿನ ಭದ್ರತೆಯೊಂದಿಗೆ ಕಾರ್ಯನಿರ್ವಹಿಸಬಹುದು. ಮಾನ್ಯತೆ ಮಾಡಲ್ಪಟ್ಟ ವಿದೇಶಿ ಬಾತ್ಮೀದಾರರಿಗೆ ಸುಸಜ್ಜಿತ ಕಚೇರಿ ಹೊಂದಲು ಅವಕಾಶ ಕಲ್ಪಿಸಿಕೊಡಲಾಗುತ್ತದೆ. ಕಚೇರಿ ಹೊಂದಿರದ ಪಕ್ಷದಲ್ಲಿ ತಾನು ವಾಸಿಸುವ ಮನೆಯಲ್ಲಿಯೇ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿಕೊಂಡು ಕೆಲಸ ನಿರ್ವಹಿಸಲು ಅವಕಾಶ ನೀಡಲಾಗುತ್ತದೆ. ಮೊದಲು ಟೆಲೆಕ್ಸ್ ಸೌಲಭ್ಯಗಳನ್ನು ಉಪಯೋಗಿಸುತ್ತಿದ್ದ ವಿದೇಶಿ ಬಾತ್ಮೀದಾರರು ಈಗ ಕಂಪ್ಯೂಟರ್ಗಳನ್ನು ಬಳಸಿ ಅಂತರ್ಜಾಲದ ಮೂಲಕ ಸುದ್ದಿ ರವಾನಿಸುತ್ತಾರೆ. ನಿಯೋಜಿತ ದೇಶದ ರಾಜಧಾನಿಯಲ್ಲಿರುವವರೆಗೂ ವಿದೇಶಿ ಬಾತ್ಮೀದಾರನಿಗೆ ಯಾವುದೇ ಸಮಸ್ಯೆಗಳು ಎದುರಾದಾಗ ನಿಭಾಯಿಸುವುದು ಸುಲಭ. ಆದರೆ ಕೆಲವೊಂದು ಸಾರಿ ಅಕ್ಕಪಕ್ಕದ ದೇಶಗಳಿಗೆ ವೃತ್ತಿ ಸಂಬಂಧಿ ಭೇಟಿ ನೀಡಬೇಕಾಗಿ ಬಂದಾಗ ಅನೇಕ ಅಡಚಣೆಗಳು ಹಾಗೂ ವೃತ್ತಿ ಸಂಬಂಧಿಸಿದ ವಿಷಯಗಳ ಬಗ್ಗೆ ಆಯಾ ದೇಶಗಳ ವಿಧಾನಗಳನ್ನು ಅನುಸರಿಸುವ ಕಷ್ಟದ ಕೆಲಸಗಳು ಎದುರಾಗುತ್ತವೆ. ನಿಯೋಜಿಸಲ್ಪಟ್ಟ ದೇಶದ ಸರ್ಕಾರಿ ಮೂಲಗಳೇ ಮಾನ್ಯತೆ ನೀಡಲಾದ ವಿದೇಶಿ ಬಾತ್ಮೀದಾರರಿಗೆ ಮಾಹಿತಿಯನ್ನೊದಗಿಸುತ್ತವೆ. ಕೆಲವೊಮ್ಮೆ ಆ ದೇಶದಲ್ಲಿರುವ ಭಾರತೀಯ ರಾಯಭಾರಿಯ ರಾಜತಾಂತ್ರಿಕ ಸಿಬ್ಬಂದಿಯ ಸಹಾಯ ಪಡೆಯಬೇಕಾಗಬಹುದು. ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ವಿದೇಶಿ ಬಾತ್ಮೀದಾರ ನಿರಂತರ ಸಂಪರ್ಕದಲ್ಲಿರುವುದು ಸುದ್ದಿ ಮಾಹಿತಿಗಳಿಂದಾಗಿಯೇ ಅಲ್ಲದೆ ತನ್ನ ಭದ್ರತೆಯ ದೃಷ್ಟಿಯಿಂದಲೂ ಒಳ್ಳೆಯದು. ವಿದೇಶಿ ಬಾತ್ಮೀದಾರ ನಿಯೋಜಿಸಲ್ಪಟ್ಟ ದೇಶದಲ್ಲಿ ಬಳಕೆಯಲ್ಲಿರುವ ಭಾಷೆಗಳ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಹೊಂದುವುದು ಅತ್ಯಗತ್ಯ. ಸ್ಥಳೀಯ ಭಾಷೆ ಬರದಿದ್ದಲ್ಲಿ ಬಾತ್ಮೀದಾರ ಕಾರ್ಯನಿರ್ವಹಿಸುವುದು ಅಸಾಧ್ಯ. ನಿಯೋಜಿಸಲ್ಪಟ್ಟ ದೇಶದ ಹಾಗೂ ಇತರ ವರ್ಗಗಳಿಂದ ವಿದೇಶಿ ಬಾತ್ಮೀದಾರ ಹಲವಾರು ರೀತಿಯ ಒತ್ತಡಗಳಿಗೆ ಒಳಗಾಗಬೇಕಾಗುತ್ತದೆ. ಈ ಒತ್ತಡಗಳಿಗೆ ಮಣಿಯದೆ ಕಾರ್ಯನಿರ್ವಹಿಸುವ ಧೈರ್ಯ, ಚಾಕಚಕ್ಯತೆ ಅವನಿಗೆ ಇರಲೇಬೇಕು. ವಿದೇಶಿ ಬಾತ್ಮೀದಾರ ತಾನು ಕಾರ್ಯನಿರ್ವಹಿಸುವ ನಿಯೋಜಿತ ದೇಶದ ಚರಿತ್ರೆ, ಇತ್ತೀಚಿನ ಆಗುಹೋಗುಗಳ ಬಗ್ಗೆ ಪೂರ್ವಾಗ್ರಹಗಳಿಲ್ಲದ ವಸ್ತುನಿಷ್ಠ ಅನಿಸಿಕೆ, ಅಭಿಪ್ರಾಯಗಳನ್ನು ಹೊಂದಿರಬೇಕಾಗುತ್ತದೆ. ಅಂತಾರಾಷ್ಟ್ರೀಯ ಸಂಬಂಧಗಳು, ವಿವಾದಗಳು ಅತ್ಯಂತ ಕ್ಲಿಷ್ಟಕರ ಪ್ರಕ್ರಿಯೆ, ಪರಿಹಾರೋಪಾಯಗಳನ್ನು ಹೊಂದಿವೆ ಎಂಬ ಕನಿಷ್ಠ ಪರಿಜ್ಞಾನ ವಿದೇಶಿ ಬಾತ್ಮೀದಾರನಿಗೆ ಇರಲೇಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ಎಲ್ಲಾ ವಿವಾದಗಳು, ಚರ್ಚೆಗಳು ಸರಿತಪ್ಪುಗಳ ನಡುವೆ ನಡೆಯದೆ ಎರಡೂ ಕಡೆಗಳ ಸರಿ ಸರಿ ಎನ್ನುವ ವಾದದ ಮೇಲೆ ಅವಲಂಬಿತವಾಗಿರುವುದನ್ನು ವಿದೇಶಿ ಬಾತ್ಮೀದಾರ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಬಾತ್ಮೀದಾರ ಎಂತಹ ಪರಿಸ್ಥಿತಿಗಳಲ್ಲೂ ಆತ ಕಾರ್ಯನಿರ್ವಹಿಸಲು ನಿಯೋಜಿಸಲ್ಪಟ್ಟ ರಾಷ್ಟ್ರದ ನೀತಿ ನಿಯಮಗಳು, ಕಾನೂನು ಕಟ್ಟಳೆಗಳನ್ನು ಮೀರಬಾರದು. ತನ್ನ ಮಾತೃದೇಶದ ಪತ್ರಿಕಾ ರಾಜತಾಂತ್ರಿಕನಾದ ವಿದೇಶಿ ಬಾತ್ಮೀದಾರ ತನ್ನ ಕಾರ್ಯನಿರ್ವಹಿಸುವಿಕೆ ಹಾಗೂ ನಡವಳಿಕೆಯಲ್ಲಿ ಮಾದರಿಯಾಗಬೇಕು. ಕಮ್ಯುನಿಸ್ಟ್ ಅಥವಾ ಸರ್ವಾಧಿಕಾರದ ಆಡಳಿತವಿರುವ ದೇಶಗಳಲ್ಲಿ ವಿದೇಶಿ ಬಾತ್ಮೀದಾರನ ಮೇಲೆ ಸದಾ ನಿಗಾ ವಹಿಸಲಾಗುತ್ತದೆ. ಎಚ್ಚರಿಕೆಯಿಂದಿರುವುದು ತನ್ನ ದೇಶದ ಪತ್ರಿಕೆಯ ಹಾಗೂ ವೈಯಕ್ತಿಕ ವರ್ಚಸ್ಸನ್ನು ಉಳಿಸಿಕೊಳ್ಳುವುದಕ್ಕೆ ಅನುವು ಮಾಡುತ್ತದೆ. ವಿದೇಶಿ ಬಾತ್ಮೀದಾರ ತನ್ನ ದೇಶದ ಸ್ಥಳೀಯ ರಾಜತಾಂತ್ರಿಕ ಕಚೇರಿಯಿಂದ ಮಾರ್ಗದರ್ಶನ ಪಡೆದುಕೊಳ್ಳುವುದು ಅನುಕೂಲಕರ. ಆತಿಥೇಯ ದೇಶದ ಹಲವಾರು ಬೇಕುಬೇಡಗಳ ಸರಳ ವಿವರಣೆಗಳೂ ಕೂಡ ವಿದೇಶಿ ಬಾತ್ಮೀದಾರನ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಸಹಾಯ ಮಾಡಬಹುದು. ಸಾಮಾನ್ಯವಾಗಿ ಯಾವುದೇ ಋಣಾತ್ಮಕ ಪ್ರಚಾರ ಬಯಸದ ರಾಜತಾಂತ್ರಿಕ ಕಚೇರಿ ಬಾತ್ಮೀದಾರರಿಗೆ ಎಲ್ಲ ರೀತಿಯ ಸಹಕಾರ ನೀಡುತ್ತದೆ. ಸಂಬಂಧಗಳು ಉತ್ತಮಗೊಂಡಾಗ ವಿದೇಶಿ ಬಾತ್ಮೀದಾರನ ಹಾಗೂ ರಾಜತಾಂತ್ರಿಕ ಕಚೇರಿಯ ನಡುವೆ ಹಲವಾರು ಮಹತ್ವದ ಮಾಹಿತಿ ವಿನಿಮಯಗೊಳ್ಳುತ್ತವೆ. ಆದರೆ ವಿದೇಶಿ ಬಾತ್ಮೀದಾರ ಸದಾ ನೆನಪಿನಲ್ಲಿಡಬೇಕಾದ ಅಂಶವೆಂದರೆ ತಾನು ತನ್ನ ಪತ್ರಿಕೆಗೆ ಕಾರ್ಯನಿರ್ವಹಿಸುತ್ತಿದ್ದೇನೆಯೇ ಹೊರತು ತನ್ನ ದೇಶದ ರಾಜತಾಂತ್ರಿಕ ವ್ಯವಸ್ಥೆಗಾಗಲಿ ಸರ್ಕಾರಕ್ಕಾಗಲಿ ಅಲ್ಲ ಎಂಬುದು. ನಿರಂತರ ಸಂಪರ್ಕದಲ್ಲಿದ್ದರೂ ರಾಜತಾಂತ್ರಿಕ ಕಚೇರಿಯ ಅಧಿಕಾರಿಗಳಿಂದ ಉಳಿದ ವಿಚಾರಗಳಲ್ಲಿ ದೂರವಿರುವುದು ತನ್ನ ವೃತ್ತಿ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವುದು ಲೇಸು. ವಿದೇಶಿ ಬಾತ್ಮೀದಾರರನ್ನ ದೂರದ ದೇಶವೊಂದಕ್ಕೆ ಪತ್ರಿಕೆ ನಿಯೋಜಿಸಲ್ಪಟ್ಟ ಪ್ರಮುಖ ಕಾರಣವೆಂದರೆ ಅಲ್ಲಿನ ಪರಿಸ್ಥಿತಿಗಳು, ಘಟನೆಗಳನ್ನು ಖುದ್ದಾಗಿ ವರದಿ ಮಾಡಲು ಮತ್ತು ಅಲ್ಲಿನ ರಾಜತಾಂತ್ರಿಕ ಅನಿಸಿಕೆಗಳನ್ನು ಬಿಂಬಿಸಲು ಅಲ್ಲ ಎಂಬುದನ್ನು ಮನಗಾಣಬೇಕು. ವಿದೇಶಿ ಬಾತ್ಮೀದಾರರು ನಿಯೋಜಿಸಲ್ಪಟ್ಟ ದೇಶಗಳಲ್ಲಿ ತಮ್ಮ ವೃತ್ತಿ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವುದು ಭಾರೀ ಕಷ್ಟ. ಬರಹಗಳು ತೀಕ್ಷ್ಣಗೊಂಡಾಗ ಆತಿಥೇಯ ರಾಷ್ಟ್ರ ಬರಹಗಳನ್ನು ಪ್ರತಿಬಂಧಿಸಲು ರಾಜತಾಂತ್ರಿಕವಾಗಿ ತೀವ್ರ ಒತ್ತಡ ಹೇರಬಹುದು. ಆದರೆ ವೃತ್ತಿಯಲ್ಲಿ ಇವೆಲ್ಲವೂ ಸಾಮಾನ್ಯವಾದ್ದರಿಂದ ಧೈರ್ಯ ಮತ್ತು ದೃಢ ನಿಲುವುಗಳಿಂದ ಪರಿಸ್ಥಿತಿಯನ್ನ ನಿಭಾಯಿಸಬಹುದು. ವಿದೇಶಿ ಬಾತ್ಮೀದಾರರಾಗಲು ವಿಶಾಲ ಅನುಭವ, ಜ್ಞಾನದ ಜೊತೆಗೆ ಕೆಲವೊಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಅವುಗಳೆಂದರೆ ವಿದೇಶಿ ಬಾತ್ಮೀದಾರ ಮಾನ್ಯತೆಯಲ್ಲಿರುವ ಪಾಸ್ಪೋರ್ಟ್ ಹಾಗೂ ಆತಿಥೇಯ ರಾಷ್ಟ್ರದ ವೀಸಾ ಹೊಂದಿರಬೇಕು. ಆತಿಥೇಯ ರಾಷ್ಟ್ರದ ನೀತಿ ನಿಯಮಗಳು ಅನುವು ಮಾಡಿದಂತೆ ತನ್ನ ಆರ್ಥಿಕ ಅಗತ್ಯತೆಗಳ ವ್ಯವಸ್ಥೆ ಮಾಡಿಕೊಳ್ಳಬೇಕು. ರೋಗ ರುಜಿನಗಳ ವಿರುದ್ಧ ಲಸಿಕೆ, ಜೀವ ವಿಮೆ ಅಗತ್ಯ. ಅಂತಾರಾಷ್ಟ್ರೀಯ ವಾಹನ ಚಾಲನಾ ಪರವಾನಗಿ ಪತ್ರ ಹೊಂದಿರಬೇಕು.
ರಾಷ್ಟ್ರೀಯ ಆಮದು ರಫ್ತು ನೀತಿ ನಿಯಮಗಳು, ಕಸ್ಟಮ್ಸ್ ಕಾಯ್ದೆ ಕಟ್ಟಳೆಗಳ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಹೊಂದಿರಬೇಕು. ತನ್ನ ವೃತ್ತಿ ಸಂಬಂಧಿ ಅವಶ್ಯಕತೆಗಳಾದ ಕ್ಯಾಮೆರಾ, ಕಂಪ್ಯೂಟರ್ ಮುಂತಾದವುಗಳ ದಾಖಲೆಗಳ ರಕ್ಷಣೆ ಮಾಡಬೇಕು. ತನ್ನ ಪತ್ರಿಕೆಯೊಂದಿನ ನಿರಂತರ ಸಂಪರ್ಕಕ್ಕಾಗಿ ಸೂಕ್ತ ಪರಿಕರಗಳನ್ನು ಹೊಂದಿರಬೇಕಾದದ್ದು ಅಗತ್ಯ. ಸ್ಥಳೀಯ ಸಂಸ್ಕೃತಿ, ಕಾನೂನುಗಳ ಬಗ್ಗೆ ಸೂಕ್ತ ತಿಳುವಳಿಕೆ, ರಾಜತಾಂತ್ರಿಕ ಅಧಿಕಾರಿಗಳಿಂದ ತನ್ನ ರಕ್ಷಣೆಗೆ ಮಾರ್ಗದರ್ಶನ ಮತ್ತು ವೈಯಕ್ತಿಕ ಅಗತ್ಯತೆಗಳು ಬಹುಮುಖ್ಯ. ಕೇವಲ ದೊಡ್ಡ ಪತ್ರಿಕೆಗಳು ಹಾಗೂ ಸುದ್ದಿ ಸಂಸ್ಥೆಗಳು ಮಾತ್ರ ವಿದೇಶಿ ಬಾತ್ಮೀದಾರರನ್ನು ಹೊಂದಿರುತ್ತವೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳುವುದು ಸೂಕ್ತ. ಸಾಮಾನ್ಯ ವರದಿಗಾರರಿಗಿಂತ ಹೆಚ್ಚು ಮಹತ್ವದ ಅಂಶಗಳನ್ನು ತಾನು ವರದಿ ಮಾಡುತ್ತಿದ್ದೇನೆ ಎಂಬ ಅರಿವು, ಹೆಚ್ಚಿನ ಶ್ರಮ ವಿದೇಶಿ ಬಾತ್ಮೀದಾರನಿಗೆ ಅತ್ಯಗತ್ಯ. ದೂರದ ದೇಶಗಳಲ್ಲಿ ಸುದ್ದಿ ಮೂಲಗಳನ್ನು ಕಂಡುಕೊಳ್ಳಲು, ಅಲ್ಪ ಸಮಯದಲ್ಲಿ ದೂರುಗಳಿಗೆ ಪ್ರಯಾಣಿಸಲು ಮತ್ತು ದೀರ್ಘ ಅವಧಿಯವರೆಗೆ ಮನೆ ಸಂಸಾರಗಳಿಂದ ದೂರವಿದ್ದುಕೊಂಡು ಕಾರ್ಯನಿರ್ವಹಿಸಲು ವಿದೇಶಿ ಬಾತ್ಮೀದಾರ ಸಿದ್ಧನಿರಬೇಕಾಗುತ್ತದೆ. ರಾಜಕೀಯ ನಿರ್ಧಾರಗಳಿಂದ ಹೊರತಾದ ಯಾವುದೇ ವಿಷಯಗಳಿಲ್ಲ ಎನ್ನಬಹುದೇನೋ. ರಾಜಕೀಯ ವಿಷಯಗಳನ್ನು ವರದಿ ಮಾಡಲು ನಿಯೋಜಿಸಲ್ಪಟ್ಟ ಬಾತ್ಮೀದಾರ ಸರ್ಕಾರದ ಕಾರ್ಯನಿರ್ವಹಣೆ, ಧೋರಣೆಗಳು ಮುಂತಾದ ವಿಷಯಗಳನ್ನು ನಿರಂತರವಾಗಿ ಗಮನಿಸುತ್ತಿರಬೇಕಾಗುತ್ತದೆ. ಸರ್ಕಾರದ ನಿರ್ಧಾರಗಳನ್ನು, ಮಹತ್ವದ ತೀರ್ಮಾನಗಳನ್ನು ಓದುಗರಿಗೆ ಬಿಡಿಸಿ ಹೇಳುವ, ಸುಲಭವಾಗಿ ಅರ್ಥವಾಗುವಂತೆ ಸುದ್ದಿ ಸಮರ್ಪಿಸುವ ಕೆಲಸವನ್ನ ರಾಜಕೀಯ ಬಾತ್ಮೀದಾರ ಮಾಡಬೇಕಾಗುತ್ತದೆ. ಪ್ರತಿಯೊಂದು ರಾಜಕೀಯ ನಿರ್ಧಾರಗಳ ಬಗೆಗಿನ ಅನುಕೂಲಗಳು, ಅನಾನುಕೂಲಗಳ ಬಗ್ಗೆ ಓದುಗರಲ್ಲಿ ಆಸಕ್ತಿ ಮೂಡಿಸಿ ಅಭಿಪ್ರಾಯ ಮೂಡಿಸುವಿಕೆಗೆ ಅವರನ್ನ ಸಜ್ಜುಗೊಳಿಸಬೇಕಾಗುತ್ತದೆ. ಅಧಿವೇಶನಗಳು ನಡೆಯುವಾಗ ರಾಜ್ಯಗಳ ವಿಧಾನಸಭೆ ಹಾಗೂ ಸಂಸತ್ತು ಮಹತ್ವದ ಸುದ್ದಿ ಕೇಂದ್ರಗಳಾಗಿ ಮಾರ್ಪಡುತ್ತವೆ. ರಾಜಕೀಯ ನಿರ್ಧಾರಗಳ ಬಗ್ಗೆ ವಿವಿಧ ಪಕ್ಷಗಳು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸುವುದರಿಂದ ಬಹುತೇಕ ಸುದ್ದಿಗಳು ಶಾಸನಸಭೆಯಿಂದ ಮತ್ತು ಹೊರಗಿನ ಮೊಗಸಾಲೆಗಳಿಂದ ಹೊರಹೊಮ್ಮುತ್ತವೆ. ಮೊಗಸಾಲೆ ಅಥವಾ ಲಾಬಿ ಬಾತ್ಮೀದಾರಿಕೆ ಸದನ ವರದಿಗಾರಿಕೆಯ ಮಹತ್ವದ ಕವಲುಗಳಲ್ಲೊಂದು. ಸದನ ವರದಿಗಾರಿಕೆಗೆ ನಿಯೋಜಿಸಲಾಗಿರುವ ವರದಿಗಾರರಲ್ಲಿ 3 ನಿರ್ದಿಷ್ಟ ಕೆಲಸಗಳಿಗೆ ನಿಯೋಜಿತರಾದವರನ್ನ ನಾವು ಕಾಣುತ್ತೇವೆ. ಅವರೆಂದರೆ ಸದನ ಚರ್ಚೆಗಳ ಬಗ್ಗೆ ವರದಿ ಮಾಡುವವರು, ಸದನದ ಕಾರ್ಯಕಲಾಪಗಳ ಬಗ್ಗೆ ಬರೆಯುವವರು ಮತ್ತು ಮೊಗಸಾಲೆಗಳಲ್ಲಿ ಸದನದಲ್ಲಾದ ಅನೇಕ ವಿಷಯಗಳ ಬಗ್ಗೆ, ಘಟನೆಗಳ ಬಗ್ಗೆ, ಬೆಳವಣಿಗೆಗಳ ಬಗ್ಗೆ ಸುದ್ದಿ ಸಂಗ್ರಹಿಸುವವರು. ಈ ಸುದ್ದಿಗಳು ಸದನದ ಚರ್ಚೆಯಲ್ಲಾಗಲಿ ವರದಿಗಳಲ್ಲಾಗಲಿ ಕಾಣಿಸಿಕೊಂಡಿರುವುದು ವಿರಳ. ಲಾಬಿ ಬಾತ್ಮೀದಾರರು ಸದನದ ಹಾಗೂ ಜನರ ನಡುವಿನ ಮಾಹಿತಿ ಸೇತುವೆಯಂತೆ ಕೆಲಸ ಮಾಡುತ್ತಾರೆ. ಸದನ ಹಾಗೂ ಚುನಾಯಿತ ಪ್ರತಿನಿಧಿಗಳ ಯೋಚನೆ, ನಿರ್ಧಾರಗಳ ಬಗ್ಗೆ ಸದಾ ಜನರಿಗೆ ವಿವರ ನೀಡುವತ್ತ ಲಾಬಿ ಬಾತ್ಮೀದಾರ ಶ್ರಮ ವಹಿಸುತ್ತಾನೆ. ಕೆಲ ಸಾರಿ ಜನರ ಅಭಿಪ್ರಾಯಗಳನ್ನು ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ತರುವ ಮಹತ್ವದ ಕಾರ್ಯಗಳನ್ನು ಸಹ ನಿರ್ವಹಿಸುತ್ತಾನೆ. ಲಾಬಿ ಬಾತ್ಮೀದಾರನಿಗೆ ರಾಜಕೀಯ ವಲಯದಲ್ಲಾಗುವ ಪ್ರತಿಯೊಂದು ಬೆಳವಣಿಗೆಯ ಬಗೆಗೂ ಸಾಕಷ್ಟು ಮಾಹಿತಿ ಇರಬೇಕಾಗುತ್ತದೆ. ನಿನ್ನೆಯ ರಾಜಕೀಯ ನಿರ್ಧಾರಗಳು, ಇವತ್ತಿನ ಪ್ರಮುಖ ಬೆಳವಣಿಗೆಗಳು, ನಾಳೆಯ ನಿರ್ಧಾರಗಳ ಬಗ್ಗೆ ಸ್ಪಷ್ಟ ಮಾಹಿತಿ, ಕಲ್ಪನೆ ಇಲ್ಲದಿದ್ದ ಪಕ್ಷದಲ್ಲಿ ಲಾಬಿ ಬಾತ್ಮೀದಾರಿಕೆ ಅಸಾಧ್ಯ. ಪ್ರತಿಯೊಂದು ಪತ್ರಿಕೆಯ ಹಾಗೂ ಪತ್ರಕರ್ತನ ಅನಿಸಿಕೆಗಳು, ರಾಜಕೀಯ ಪಕ್ಷಗಳ ಕಾರ್ಯಚಟುವಟಿಕೆಗಳ ಬಗೆಗಿನ ನಿಗಾ ವಹಿಸುವಿಕೆ ನಿರಂತರವಾಗಿರುತ್ತದೆ. ನಾಳಿನ ಸುದ್ದಿಗಳಿಗೆ ಲಾಬಿ ಬಾತ್ಮೀದಾರ ಅತ್ಯಂತ ಹೆಚ್ಚಿನ ಮಹತ್ವ ನೀಡಬೇಕಾಗುತ್ತದೆ. ಜನರಿಗೆ ಈಗಾಗಲೇ ನಡೆದು ಹೋದ ರಾಜಕೀಯ ಘಟನೆಗಳಿಗಿಂತ ಮುಂದೇನಾಗಬಹುದೆಂಬ ಕುತೂಹಲ ಸದಾ ಕಾಡುತ್ತದೆ. ಲಾಬಿ ಬಾತ್ಮೀದಾರ ಇದನ್ನು ಮನಗಂಡು ಮುಂದಾಗಬಹುದಾದ ನಿರ್ಧಾರಗಳು ಮತ್ತು ಬೆಳವಣಿಗೆಗಳ ಬಗ್ಗೆ ವರದಿ ಮಾಡಬೇಕಾಗುತ್ತದೆ. ಇದಕ್ಕೆ ಸಾಕಷ್ಟು ಹಿನ್ನೆಲೆ ಮಾಹಿತಿ, ಸುದ್ದಿ ಮೂಲಗಳಿಂದ ಮಾಹಿತಿ ಹರಿಯುವಿಕೆ ಇರಬೇಕಾಗುತ್ತದೆ. ಆದರೆ ಮುಂದೇನಾಗಬಹುದೆಂಬ ನಿಖರ ಮಾಹಿತಿ ನೀಡುವುದು ಅಥವಾ ರಾಜಕೀಯ ಪಕ್ಷದ ಧುರೀಣರ ಮನಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಕಷ್ಟದ ಕೆಲಸ. ಹಾಗೂ ಇಂತಹ ವಿವರಗಳನ್ನು ನೀಡುವಾಗ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ. ತನ್ನ ವೃತ್ತಿಯಲ್ಲಿ ಬಿಸಿ ರಾಜಕೀಯ ಸುದ್ದಿಯ ವರದಿ ಲಾಬಿ ಬಾತ್ಮೀದಾರನಿಗೆ ಅತ್ಯಂತ ಸಂತೋಷ ನೀಡುವ ಪ್ರಕ್ರಿಯೆ. ಆದರೆ ಪ್ರತಿದಿನ ಅಂತಹ ಸುದ್ದಿಗಳನ್ನು ನೀಡುವುದು ಅಥವಾ ಪಡೆಯುವುದು ಸಾಧ್ಯವಿಲ್ಲ. ರಾಜಕೀಯ ಸುದ್ದಿ ಅಂಕಣವನ್ನು ಬರೆಯುವುದು ಸುಲಭವಾಗಬಹುದು, ಆದರೆ ಮುಂದಾಗುವ ಬೆಳವಣಿಗೆಗಳನ್ನು ನಿಖರವಾಗಿ ವರದಿ ಮಾಡುವುದು ಕಷ್ಟ ಸಾಧ್ಯ. ಮೊಗಸಾಲೆ ಬಾತ್ಮೀದಾರರಿಗೆ ಸುದ್ದಿ ಸಂಗ್ರಹಿಸಲು ಹಲವಾರು ಅವಕಾಶಗಳಿರುತ್ತವೆ. ವಿಧಾನಸಭೆಗಳ ಸದನದಲ್ಲಿ ಮೊಗಸಾಲೆಯಲ್ಲಿ ಸಂಪುಟದ ತೀರ್ಮಾನಗಳು, ಧೋರಣೆಗಳ ಬಗ್ಗೆ ಚರ್ಚೆ, ಧುರೀಣರ ಅಭಿಪ್ರಾಯಗಳು, ಅನಿಸಿಕೆಗಳು, ಗೊಣಗಾಟ, ವಿರೋಧ ಮುಂತಾದವುಗಳು ಸದಾ ನಡೆಯುತ್ತಿರುತ್ತವೆ. ಆದರೆ ಇವೆಲ್ಲದವುಗಳ ಬಗ್ಗೆ ಪತ್ರಕರ್ತ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಅನಗತ್ಯ ವಿವರಗಳು ಅಥವಾ ನಿಖರವಲ್ಲದ ಮಾಹಿತಿಯಿಂದ ಮುಜುಗರ ಉಂಟಾಗದಂತೆ ಎಚ್ಚರ ವಹಿಸಬೇಕಾಗುತ್ತದೆ. ಆದರೆ ಕೆಲ ಕಾಲದ ಲಾಬಿ ಬಾತ್ಮೀದಾರಿಕೆಯ ಅನುಭವ ಯಾವ ಸುದ್ದಿಯನ್ನು ನಂಬಬಹುದು ಅಥವಾ ಸುದ್ದಿಯನ್ನು ಖಚಿತಪಡಿಸುವ ಅಗತ್ಯವಿದೆಯೇ ಎಂಬುದನ್ನು ಕಲಿಸುತ್ತದೆ. ಸದನದ ಕೆಲ ಸದಸ್ಯರು ಸದಾ ಸುದ್ದಿ ವಿತರಿಸುವ ಕಾಯಕದಲ್ಲೇ ಮಗ್ನರಾಗಿರುತ್ತಾರೆ. ಇನ್ನು ಕೆಲವರು ಮಹತ್ವದ ಸುದ್ದಿಗಳನ್ನು ನೀಡಿದರೂ ವಾಸ್ತವ ಪರಿಸ್ಥಿತಿಯ ಬಗ್ಗೆಯಾಗಲಿ ಅವುಗಳ ಪರಿಣಾಮಗಳ ಬಗ್ಗೆಯಾಗಲಿ ಯಾವುದೇ ತಿಳುವಳಿಕೆ ಹೊಂದಿರುವುದಿಲ್ಲ. ಅಪರಿಮಿತ ತಾಳ್ಮೆ, ತಕ್ಷಣದ ತೀರ್ಮಾನಗಳನ್ನು, ಅನಿಸಿಕೆಗಳನ್ನು ಪರಿಣಾಮಕಾರಿಯಾಗಿ ಸಮರ್ಪಿಸುವುದು, ಪ್ರಶ್ನೆಗಳನ್ನು ಹಾಕಿ
ಉತ್ತರ ತೆಗೆದುಕೊಳ್ಳುವಿನ ಚಾಕಚಕ್ಯತೆ, ಲಾಬಿ ಬಾತ್ಮೀದಾರನಿಗೆ ಇರಬೇಕಾದ ಮಹತ್ವದ ಅರ್ಹತೆಗಳು. ವಿಶೇಷ ವರದಿಗಾರರ ಪೈಕಿ ಅತ್ಯಂತ ಎತ್ತರದ ಸ್ಥಾನಮಾನಕ್ಕೇರಿದ ವ್ಯಕ್ತಿಯಾಗಿದ್ದ ಸರ್ ಫಿಲಿಪ್ ಗಿಬ್ಸ್ ಹೇಳುವಂತೆ, ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅತ್ಯಂತ ಗೌರವಾನ್ವಿತ ಹಾಗೂ ರಂಜನೀಯ ಕೆಲಸವೆಂದರೆ ವಿಶೇಷ ಬಾತ್ಮೀದಾರಿಕೆ. ಕಾರಣ, ವಿಶೇಷ ಬಾತ್ಮೀದಾರ ಪತ್ರಿಕೆಯ ಖರ್ಚಿನಲ್ಲಿ ಸಾಮಾನ್ಯ ವರದಿಗಾರನೊಬ್ಬ ಕಾಣದ, ಅನುಭವಿಸದ ಅನೇಕ ಸವಲತ್ತುಗಳನ್ನು ಪಡೆಯುತ್ತಾನೆ. ಈ ಅನುಭವಗಳು ಆತನ ಜೀವನದಲ್ಲಿ ಅತ್ಯಂತ ಮಹತ್ವದ ಅಂಶಗಳಾಗಿ ಉಳಿದುಕೊಳ್ಳುತ್ತವೆ. ವಿಶೇಷ ಬಾತ್ಮೀದಾರರನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಅನೇಕ ಅಂಶಗಳು ಇತರ ವರದಿಗಾರರಿಗಿಂತ ಆತ ಬೇರೆ ಎಂಬುದನ್ನು ಸಾಬೀತುಪಡಿಸುತ್ತವೆ. ದೇಶದ ವಿವಿಧ ಕ್ಷೇತ್ರಗಳಲ್ಲಿನ ಅತ್ಯಂತ ಪ್ರಮುಖ ವ್ಯಕ್ತಿಗಳೊಂದಿಗೆ ಒಡನಾಡಲು, ಜೊತೆಗೂಡಿ ಪರಸ್ಥಳಗಳಿಗೆ ಭೇಟಿ ನೀಡಲು, ಸರ್ಕಾರದ ಅಥವಾ ಪತ್ರಿಕೆಯ ಖರ್ಚಿನಲ್ಲಿ ಪ್ರಯಾಣಿಸಲು ಅವಕಾಶ ಸಿಕ್ಕುತ್ತದೆ. ಆದರೆ ವಿಶೇಷ ಬಾತ್ಮೀದಾರನ ಸ್ಥಾನವನ್ನು ತಲುಪುವುದು ವೃತ್ತಿ ಜೀವನದಲ್ಲಿ ಶ್ರಮ ಪಡದೆ ಸಾಧ್ಯವಿಲ್ಲ. ವರದಿಗಾರನೊಬ್ಬ ದಿನನಿತ್ಯದ ದಿನಚರಿಗಳಾದ ಪೊಲೀಸ್, ನ್ಯಾಯಾಲಯಗಳು, ಆಸ್ಪತ್ರೆ, ಪತ್ರಿಕಾಗೋಷ್ಠಿಗಳನ್ನು ವರದಿ ಮಾಡುತ್ತಾ ಹಲವು ವರ್ಷಗಳ ಅವಿರತ ದುಡಿತದ ಅನುಭವ ಹಾಗೂ ಪರಿಣತಿ ಗಳಿಸಿಕೊಂಡಾಗ ಈ ಸ್ಥಾನಕ್ಕೇರಲು ಸಾಧ್ಯ. ಒಮ್ಮೆ ವಿಶೇಷ ಬಾತ್ಮೀದಾರನ ಸ್ಥಾನಮಾನಗಳನ್ನು ಗಳಿಸಿಕೊಂಡ ಪತ್ರಕರ್ತನಿಗೆ ಅನೇಕ ವೃತ್ತಿ ಸವಲತ್ತುಗಳು ಸಿಗುತ್ತವೆ. ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಆಸನಗಳನ್ನು ಕಾಯ್ದಿರಿಸುವಿಕೆ, ಸರ್ಕಾರದ ಇಲಾಖೆಗಳಿಗೆ, ಸದನದ ಮೊಗಸಾಲೆಗಳಿಗೆ ಮುಕ್ತ ಪ್ರವೇಶ, ವಸತಿ ವ್ಯವಸ್ಥೆ, ಮಂತ್ರಿಗಳು ಪ್ರಧಾನಮಂತ್ರಿಯನ್ನ ನೇರವಾಗಿ ಸಂಪರ್ಕಿಸಿ ಸುದ್ದಿ ಪಡೆಯುವ ಅವಕಾಶಗಳು ತೆರೆದುಕೊಳ್ಳುತ್ತವೆ. ಸುದ್ದಿ ಮಹತ್ವವುಳ್ಳ ಜನರನ್ನ ನೇರವಾಗಿ ಸಂಪರ್ಕಿಸಿ ಸುದ್ದಿ ಪಡೆಯುವುದು ವಿಶೇಷ ಬಾತ್ಮೀದಾರನಿಗೆ ಸುಲಭವಾಗುತ್ತದೆ. ಜನರು ವಿಶೇಷ ಬಾತ್ಮೀದಾರನಿಗೆ ಸುದ್ದಿ ನೀಡಲು ಹಾತೊರೆಯುತ್ತಾರೆ. ವಿಶೇಷ ಬಾತ್ಮೀದಾರ ಸುದ್ದಿಗಳನ್ನು ಹೆಕ್ಕಿ ತೆಗೆಯುವ, ಸುಲಭವಾಗಿ ಓದುಗರಿಗೆ ಅರ್ಥೈಸುವ ಕಾರ್ಯಗಳನ್ನು ಸುಲಭವಾಗಿ ನಿರ್ವಹಿಸುತ್ತಾನೆ. ಹಾಗೆಯೇ ಒಬ್ಬ ಮಾರ್ಗದರ್ಶಕನಾಗಿ, ಸುದ್ದಿ ರಾಯಭಾರಿಯಾಗಿ ಸಹ ಕೆಲಸ ನಿರ್ವಹಿಸಿ ಸಮಾಜದ ಉನ್ನತಿಗೆ ಶ್ರಮಿಸುತ್ತಾನೆ. ಜೇಮ್ಸ್ ಬೆನೆಟ್ ವಿಶೇಷ ಬಾತ್ಮೀದಾರನನ್ನ ಅರ್ಧ ರಾಯಭಾರಿ ಮತ್ತು ಅರ್ಧ ಪತ್ತೇದಾರ ಎಂಬುದಾಗಿ ವರ್ಣಿಸುತ್ತಾರೆ. ಸಾಮಾನ್ಯ ವರದಿಗಾರನಿಗೂ ವಿಶೇಷ ಬಾತ್ಮೀದಾರನಿಗೂ ಇರುವ ಪ್ರಮುಖ ವ್ಯತ್ಯಾಸವೆಂದರೆ ವಿಶೇಷ ಬಾತ್ಮೀದಾರನ ಅರ್ಥೈಸುವಿಕೆಯ ಸಾಮರ್ಥ್ಯ. ಉತ್ತಮ ಬಾತ್ಮೀದಾರ ಸುದ್ದಿ ಪಡೆಯುವುದಷ್ಟೇ ಅಲ್ಲದೆ ಓದುಗರಿಗೆ ಸುದ್ದಿ ಸೂಕ್ಷ್ಮತೆಗಳನ್ನು ತಿಳಿ ಹೇಳುತ್ತಾನೆ. ವಾಸ್ತವಾಂಶಗಳು, ಮಾಹಿತಿ ನಿಖರತೆ ತಮ್ಮದೇ ಪಾತ್ರವನ್ನು ನಿರ್ವಹಿಸುತ್ತವೆಯಾದರೂ ಅವುಗಳ ಸಮರ್ಪಣೆಯಲ್ಲಿ ಆತ ಇತರರಿಗಿಂತ ಹೆಚ್ಚು ಕೌಶಲ್ಯಗಳನ್ನು ಪ್ರದರ್ಶಿಸುತ್ತಾನೆ. ವಿಶೇಷ ಬಾತ್ಮೀದಾರ ಗಮನಿಸಬೇಕಾದ ಅಂಶವೆಂದರೆ ಪೂರಕ ಮಾಹಿತಿ ಇಲ್ಲದ ಯಾವುದೇ ರೀತಿಯ ಅಭಿಪ್ರಾಯ ಮಂಡನೆಗೆ ಮುಂದಾಗಬಾರದು. ಮಾಹಿತಿ ಇದ್ದರೂ ನಿಖರ ಅಭಿಪ್ರಾಯ ರೂಪಿಸುವುದು ಕಷ್ಟ ಸಾಧ್ಯವಾದಾಗ ಯಾವುದೇ ಆಧಾರವಿಲ್ಲದ ಅಭಿಪ್ರಾಯ ಮೂಡಿಸುವುದು ಪತ್ರಿಕೋದ್ಯಮ ನೀತಿ ಸಂಹಿತೆಗೆ ವಿರುದ್ಧ. ಪದೇ ಪದೇ ಈ ರೀತಿಯ ವ್ಯಕ್ತಿಗತ ಅಭಿಪ್ರಾಯಗಳು ಸುದ್ದಿಪುಟಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವುದನ್ನು ನಾವು ಕಾಣಬಹುದು. ಅಂಕಣಕಾರನೊಬ್ಬ ಅಭಿಪ್ರಾಯ ನೀಡಿ ಸುಮ್ಮನಾಗಬಹುದಾದರೂ ವಿಶೇಷ ಬಾತ್ಮೀದಾರರ ಈ ರೀತಿಯ ನಡವಳಿಕೆ ಅಕ್ಷಮ್ಯ. ವಿಶೇಷ ಬಾತ್ಮೀದಾರನಿಗೆ ತಾನು ಬರೆದ ಸುದ್ದಿ ವರದಿಗಳಿಗೆ ಪೂರಕ ಮಾಹಿತಿಯನ್ನು ಒದಗಿಸುವಂತೆ ಸುದ್ದಿ ಸಂಪಾದಕರು ತಾಕೀತು ಮಾಡುವುದುಂಟು. ಆಗ ವಿಶೇಷ ಬಾತ್ಮೀದಾರ ತಕ್ಷಣ ವಿಷಯದ ಹಿನ್ನೆಲೆ, ಇತ್ತೀಚಿನ ಬೆಳವಣಿಗೆಗಳು, ಅಂಕಿಅಂಶ, ದಾಖಲೆಗಳು, ಪರಾಮರ್ಶನ ವಿವರಗಳು, ಸಂಬಂಧಪಟ್ಟ ವರದಿಗಳು ಮುಂತಾದವುಗಳನ್ನು ತಕ್ಷಣ ನೀಡಬೇಕಾಗುತ್ತದೆ. ಇವೆಲ್ಲವೂ ಓದುಗರಿಗೆ ಪರಿಣಾಮಕಾರಿ ಸುದ್ದಿ ಸಮರ್ಪಣೆಗೆ ಸಹಾಯ ಮಾಡುತ್ತವೆ. ಓದುವ ಅಭ್ಯಾಸವಿಲ್ಲದಿದ್ದರೆ ವಿಶೇಷ ಬಾತ್ಮೀದಾರಿಕೆ ಅಸಾಧ್ಯ. ಹಲವಾರು ದಿನಪತ್ರಿಕೆಗಳ ಜೊತೆಗೆ ಅಂತಾರಾಷ್ಟ್ರೀಯ ಸಂಬಂಧಗಳು, ರಾಜಕೀಯ, ಚರಿತ್ರೆ, ರಾಷ್ಟ್ರೀಯ ಭದ್ರತೆ, ವ್ಯವಸಾಯ, ಔದ್ಯೋಗಿಕ ಕ್ಷೇತ್ರ, ವಾಣಿಜ್ಯ, ಕ್ರೀಡೆ, ತೆರಿಗೆ, ಆರೋಗ್ಯ, ಗ್ರಾಮೀಣಾಭಿವೃದ್ಧಿ ಮತ್ತು ಸ್ಥಳೀಯ ಸಂಸ್ಕೃತಿಗಳಂತಹ ವಿಚಾರಗಳ ಬಗ್ಗೆ ತಿಳಿದುಕೊಂಡಿರದಿದ್ದಲ್ಲಿ ವಿಶೇಷ ಬಾತ್ಮೀದಾರಿಕೆ ಕಬ್ಬಿಣದ ಕಡಲೆಯಾಗಿ ಯಶಸ್ಸು ಗಳಿಸುವುದು ಅಸಾಧ್ಯ. ಒಬ್ಬ ಪ್ರಭಾವಶಾಲಿ ವಿಶೇಷ ವರದಿಗಾರ ಅಷ್ಟೇ ಪ್ರಭಾವಶಾಲಿ ಜನರ ಸ್ನೇಹ ಗಳಿಸುತ್ತಾನೆ ಮತ್ತು ಒಡನಾಡುತ್ತಾನೆ. ಹಾಗೆಯೇ ಟೀಕಿಸುವವರ ಸಂಖ್ಯೆಯೂ ಬಹುವಾಗಿ ಬೆಳೆಯುತ್ತದೆ. ತನಗೆ ಹರಿದು ಬರುವ ಮಾಹಿತಿಯನ್ನ ಅವನು ಸ್ವಾರ್ಥ ಸಾಧನೆಗಾಗಿ ಬಳಸುವುದನ್ನು ಮಾಡಬಾರದು. ಹಾಗೆಯೇ ಗೌಪ್ಯತೆ ಕಾಪಾಡಿಕೊಳ್ಳುವ ಒಪ್ಪಂದದೊಡನೆ ಅನೇಕ ಮಹತ್ವದ ವಿಚಾರಗಳು ಅವನಿಗೆ ತಿಳಿಯುತ್ತವೆ. ವಿಶೇಷ ಬಾತ್ಮೀದಾರ ತನ್ನ ವೃತ್ತಿನಿಷ್ಠೆ ಪತ್ರಿಕೆ ಹಾಗೂ ಓದುಗರ ಕಡೆಗಿದೆ. ಸ್ನೇಹಿತರಾದ ಪ್ರಭಾವಶಾಲಿ ಮಂತ್ರಿಗಳ, ಅಧಿಕಾರಿಗಳ ಪರ ಅಲ್ಲ ಎಂಬುದನ್ನು ಸಾಬೀತುಪಡಿಸಬೇಕಾಗುತ್ತದೆ. ವಿಶೇಷ ಬಾತ್ಮೀದಾರನಿಗೆ ಇರಬೇಕಾದ ಅರ್ಹತೆಗಳೆಂದರೆ ಸರ್ಕಾರಿ ಸುದ್ದಿ ಮೂಲಗಳೊಂದಿಗೆ, ಪ್ರತಿಪಕ್ಷಗಳೊಂದಿಗೆ, ರಾಯಭಾರ ಕಚೇರಿಗಳೊಂದಿಗೆ, ವೃತ್ತಿಯಲ್ಲಿರುವ ಇತರ ವಿಶೇಷ ಬಾತ್ಮೀದಾರರು ಮತ್ತು ಪ್ರತಿನಿಧಿಗಳೊಂದಿಗೆ, ಮಹತ್ವದ ಸ್ಥಾನಗಳನ್ನು ಅಲಂಕರಿಸಿದ ಜನರೊಂದಿಗೆ, ಅವರ ಕಚೇರಿಯಲ್ಲಿನ ಸಿಬ್ಬಂದಿಯೊಂದಿಗೆ ವಿಸ್ತಾರವಾದ ಮತ್ತು ವಿಶ್ವಾಸಪೂರ್ಣ ಸಂಬಂಧಗಳನ್ನು ಬೆಳೆಸಿ ಪೋಷಿಸುವುದು. ನಂಬಿಕೆಗೆ ಅರ್ಹ ನಡವಳಿಕೆ ಮತ್ತು ಸುದ್ದಿ ಮೂಲದ ಗೌಪ್ಯತೆಗೆ ಮಹತ್ವ ನೀಡುವುದು.
ಆಮಿಷಗಳು, ಬೆದರಿಕೆಗಳಿಗೆ ಬಗ್ಗದಿರುವುದು, ಗೌಪ್ಯತೆ ಮುರಿಯಲು ಇತರರಿಗೆ ಪ್ರೇರೇಪಿಸದಿರುವುದು, ತನ್ನ ಶೈಕ್ಷಣಿಕ ಹಿನ್ನೆಲೆಗಳ ಪೂರ್ಣ ಪ್ರಯೋಜನ ಪಡೆದು ವಿವಿಧ ವಿಷಯಗಳ ಬಗ್ಗೆ ಸಂಶೋಧನೆ ನಡೆಸಿ ವರದಿ ತಯಾರಿಸುವ ಸಾಮರ್ಥ್ಯ, ಚತುರ ಮಾತುಗಾರಿಕೆ, ಇತರರು ತಲುಪಲಾರದ ಸ್ಥಳಗಳಿಗೆ ಪ್ರವೇಶ ಗಿಟ್ಟಿಸುವ ಚಾಕಚಕ್ಯತೆ, ಇತರರು ಮಾತನಾಡುವಂತೆ ಪ್ರೇರೇಪಿಸುವುದು, ತಾಳ್ಮೆಯಿಂದ ಹೇಳಿದ್ದನ್ನು ಕೇಳಿಸಿಕೊಳ್ಳುವ ಗುಣ, ಇವೆಲ್ಲವೂ ವಿಶೇಷ ಬಾತ್ಮೀದಾರನಿಗೆ ಅನುಕೂಲ. ಅಡೆತಡೆಗಳಿದ್ದಾಗ ಕ್ಲಿಷ್ಟಕರ ಸಮಸ್ಯೆಗಳಿಗೆ ಸಮಾಧಾನ ಚಿತ್ತದಿಂದ ಪರಿಹಾರೋಪಾಯಗಳನ್ನು ಕಂಡುಕೊಳ್ಳುವುದು, ದೈಹಿಕ ಆರೋಗ್ಯ, ನೈತಿಕ ಸ್ಥೈರ್ಯ, ಆಹಾರ ನಿದ್ರೆಗಳನ್ನು ಅಗತ್ಯ ಬಿದ್ದಾಗ ತೊರೆದು ಕೆಲಸ ಮಾಡುವ ತಾಳ್ಮೆ, ಸದಭಿರುಚಿಯ ಶಿಸ್ತಿನ ಜೀವನ ಶೈಲಿ ಮತ್ತು ಕಲ್ಪಿಸಿಕೊಳ್ಳುವ, ಯೋಚಿಸುವ, ಕಾರ್ಯಗಳಲ್ಲಿ ಮುನ್ನುಗ್ಗುವ ಉತ್ಸಾಹ ವಿಶೇಷ ಬಾತ್ಮೀದಾರರನ್ನ ಎತ್ತರದ ಸ್ಥಾನಕ್ಕೆ ಏರಿಸುತ್ತವೆ. ಬಾತ್ಮೀದಾರರನ್ನ ಒಂದು ನಿರ್ದಿಷ್ಟ ಕ್ಷೇತ್ರದ ಆಗುಹೋಗುಗಳನ್ನು ವರದಿ ಮಾಡಲು ನಿಯೋಜಿಸಲಾಗುತ್ತದೆ. ತಮ್ಮ ಆಸಕ್ತಿ, ಜ್ಞಾನ, ಅನುಭವಗಳಿಗೆ ತಕ್ಕಂತೆ ಕ್ರೀಡಾ ಬಾತ್ಮೀದಾರರು, ಅಪರಾಧ ಮತ್ತು ನ್ಯಾಯಾಲಯಗಳ ಬಾತ್ಮೀದಾರರು, ಫ್ಯಾಷನ್, ಸಂಸ್ಕೃತಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಹೀಗೆ ಹಲವಾರು ವಿಷಯಗಳಲ್ಲಿ ಬಾತ್ಮೀದಾರರು ಕ್ಷೇತ್ರ ಪರಿಣತಿಯನ್ನು ಹೊಂದುತ್ತಾರೆ. ಒಬ್ಬ ಅಪ್ರತಿಮ ವರದಿಗಾರನ ಅರ್ಹತೆಗಳು ಹಾಗೂ ಸುದ್ದಿ ಸಂಪಾದಕನೊಬ್ಬನ ಜ್ಞಾನ, ಅನುಭವ ಹಾಗೂ ಕಾರ್ಯಶೈಲಿಯನ್ನು ಅಳವಡಿಸಿಕೊಳ್ಳುವಾತ ಉತ್ತಮ ವಿಶೇಷ ಬಾತ್ಮೀದಾರನಾಗಬಲ್ಲ. ವಿಶೇಷ ಬಾತ್ಮೀದಾರರನ್ನ ಆಗಾಗ್ಗೆ ಒಬ್ಬ ವರ್ಣರಂಜಿತವಾಗಿ ವರ್ಣಿಸಲ್ಪಟ್ಟ ವರದಿಗಾರ ಎಂದು ಕರೆಯುತ್ತಾರೆ. ಗುರುತಿಸಲ್ಪಟ್ಟ ವಿಷಯಗಳು ಹಾಗೂ ಘಟನೆಗಳನ್ನು ವರದಿ ಮಾಡಲು ನಿಯೋಜಿಸಲಾದ ವಿಶೇಷ ಬಾತ್ಮೀದಾರ ತನ್ನ ಯೋಜನಾಬದ್ಧ ಕಾರ್ಯವಿಧಾನಗಳಿಂದ ವರದಿಗಳನ್ನು ತಯಾರಿಸಿ ಹೆಚ್ಚಿನ ಸಮಯವನ್ನು ಪಡೆದುಕೊಳ್ಳುತ್ತಾನೆ. ಯಾವುದೇ ವಿಶೇಷ ನಿಯೋಜನೆ ಸುಲಭದ ಕಾರ್ಯವಲ್ಲ. ಎಲ್ಲದಕ್ಕೂ ವಿವರಿಗಳಿಗಾಗಿ ಆಳವಾಗಿ ಕೆದಕಬೇಕಾಗುತ್ತದೆ. ವೃತ್ತಿಗೆ ಹೊಸಬರಾದವರಿಗೆ ಈ ರೀತಿಯ ವಿಶೇಷ ನಿಯೋಜನೆಗಳನ್ನು ಕೊಡಲಾಗುವುದಿಲ್ಲ. ಸದಾ ಜನಸಾಮಾನ್ಯರ ಸಂಪರ್ಕದಲ್ಲಿರುವ ವಿಶೇಷ ಬಾತ್ಮೀದಾರ ಪತ್ರಿಕೆಯ ಸಂಪಾದಕನಿಗಿಂತಲೂ ಹೆಚ್ಚಿನ ಪ್ರಚಾರ, ಜನಪ್ರಿಯತೆಯನ್ನು ಪಡೆಯುತ್ತಾನೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಸುದ್ದಿ ಬರಹಗಳ ಜೊತೆ ನೀಡಲಾಗುವ ಆತನ ಹೆಸರು ಸದಾ ಓದುಗರ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡುತ್ತದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಸುದ್ದಿ ಬರಹಗಳ ಜೊತೆ ನೀಡಲಾಗುವ ಆತನ ಹೆಸರು ಸದಾ ಓದುಗರ ಮನಸ್ಸಿನಲ್ಲಿ ಆತ ಉಳಿಯುವಂತೆ ಮಾಡುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ಬಾತ್ಮೀದಾರಿಕೆಯ ಬಗ್ಗೆ ತಿಳಿದುಕೊಂಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ನುಡಿಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ. ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ, ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ, ಜ್ಞಾನವಾಣಿಯ ಸಂಕಲ್ಪ, ಜ್ಞಾನವಾಣಿಯ ಸಂಕಲ್ಪ.